Hi everyone, welcome back to my YouTube channel Soulful Geetu. ಆಮ್, ತುಂಬಾ ಜನ ನನಗೆ ಮೆಸೇಜಸ್ ಮಾಡಿದ್ದೀರಾ, ತುಂಬಾ ಖುಷಿ ಆಗುತ್ತೆ ಅದೆಲ್ಲ ನೋಡಿದಾಗ. ಅಂಡ್ ನನ್ನ ಮಗನಿಗೆ ಬ್ಲೆಸ್ ಮಾಡ್ತಾ ಇದ್ದೀರಾ, ಅದು ಕೂಡ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯೋರ್ ಲವ್ ಅಂಡ್ ಸಪೋರ್ಟ್. ಇವತ್ತು ನಾನು ರೈಸ್ ಸೆರೆಲಾಕ್ ಮಾಡ್ತಾ ಇದ್ದೆ, ಸೊ ವೈ ನಾಟ್ ಶೂಟ್ ಮಾಡೋದ್ರಿಂದ ಕೆಲವೊಂದು ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ ಅಂತ ಮಾಡ್ತಿದ್ದೀನಿ. ಇನ್ಫ್ಯಾಕ್ಟ್ ನಾನು ಅನ್ನಪ್ರಾಶನ ವಿಡಿಯೋ ಪೋಸ್ಟ್ ಮಾಡಾದ್ಮೇಲೆ ತುಂಬಾ ಜನ ಅಮ್ಮಂದಿರು ನನಗೆ ಆ, ಕೇಳ್ತಾನೆ ಇದ್ದೀರಾ, ಪಾಪುಗೆ ಏನ್ ತಿನ್ನಿಸ್ತಿದ್ದೀರಾ, ಪಾಪು ರುಟೀನ್ ಏನು, ಫ್ರೂಟ್ಸ್ ತಿನ್ನಿಸ್ತಾ ಇದ್ದೀರಾ, ರಾಗಿ ಸರಿ ಹೆಂಗ್ ಮಾಡಿದ್ರಿ, ರಾಗಿ ಸರಿ ತಿನ್ನಿಸ್ತಾ ಇದ್ದೀರಾ, ತುಂಬಾ ಕ್ವಶನ್ಸ್ ಅವ್ರ ಫುಡ್ ರಿಲೇಟೆಡ್ ಬಂದಿತ್ತು. ಸೊ ರೈಸ್ ಸೆರೆಲಾಕ್ ಮಾಡ್ತಾ ಇದ್ದೆ, ಇವಾಗ ಶೂಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ತೋರಿಸ್ಬಿಡ್ತೀನಿ. ಇದರಲ್ಲಿ ಅಕ್ಕಿ ಇದೆ, ಇದು ಆಲ್ರೆಡಿ ತೊಳೆದು ಒಣಗಿಸಿಟ್ಟಿದೀವಿ. ಸುಮಾರು ಒಂದು 6 ಲೋಟ ಆಗಷ್ಟು ಅಕ್ಕಿ ತಗೊಂಡಿದ್ದೀವಿ. ಅದಕ್ಕೆ ಒಂದು ಈ ತರ ಒಂದು ಸ್ಮಾಲ್ ಸಾಂಬಾರ್ ಬೌಲ್ ಏನಾದ್ರು ತಗೋಬೇಕು. ಆಲ್ಮೋಸ್ಟ್ 1 ಗ್ಲಾಸ್ ಅನ್ಕೊಳ್ಳಿ, 1 ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ. 6 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ತೊಗರಿ ಬೇಳೆ, 1 ಗ್ಲಾಸು ಹೆಸರು ಬೇಳೆ, 1 ಗ್ಲಾಸು ಮೈಸೂರು ಬೇಳೆ ಅಂತಾರಲ್ಲ ಅದು. ಅದ್ರ ಜೊತೆಗೆ ಆಕ್ಚುಲಿ ಈಗಾಗಲೇ ನೀವು ಒಂದು ಸೆರೆಲಾಕ್ ವಿಡಿಯೋ ಬಂದಿರುತ್ತೆ, ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡ್ತೀನಿ. ಇದು ಬರೋಷ್ಟ್ರಲ್ಲಿ ಮೇ ಬಿ ಆ ವಿಡಿಯೋ ನಿಮ್ಗೆ ಆಲ್ರೆಡಿ ರೀಚ್ ಆಗಿರುತ್ತೆ. ಅದರಲ್ಲಿ ನಾನು ಇಷ್ಟು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಲ್ಲ, ಮತ್ತೆ ಇಷ್ಟು ಕ್ವಾಂಟಿಟಿಲೂ ಮಾಡಿಲ್ಲ. ನೋಡೋಣ ಅವನು ಹೇಗೆ ಅಕ್ಸೆಪ್ಟ್ ಮಾಡ್ತಾನ, ರಿಜೆಕ್ಟ್ ಮಾಡ್ತಾನ, ಇದನ್ನ ನೋಡೋಣ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೆ. ಅಂಡ್ ದೆನ್ ನಾನು ಜಾಸ್ತಿ ಮಾಡಿ ಇಟ್ಕೊಳ್ಳಲ್ಲ, ಫ್ರೆಶ್ ಆಗಿ ಮಾಡಿಸೋಣ, ಖಾಲಿ ಆಗ್ತಾ ಆಗ್ತಾ ಬೇಗ ಬೇಗ ಫ್ರೆಶ್ ಆಗಿ ಮಾಡಿಸ್ತಾ ಇರೋಣ ಅಂತ ನಾನು ಜಾಸ್ತಿ ಮಾಡಿಸಲ್ಲ. ತಿಂದ ಅವನು, ರಿಜೆಕ್ಟ್ ಏನ್ ಮಾಡ್ಲಿಲ್ಲ, ಮತ್ತೆ ಇಷ್ಟು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿರ್ಲಿಲ್ಲ. ಇವಾಗ ಇನ್ನಷ್ಟು ಎನರ್ಜಿ ಪಾಪುಗೆ ಜಾಸ್ತಿ ಬೇಕಾಗಿರುತ್ತೆ, ಹಂಗಾಗಿ ಇನ್ನೊಂದಷ್ಟು ಡ್ರೈ ಫ್ರೂಟ್ಸ್ ನ ಆ್ಯಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಕ್ಕಿ, ಹೆಸರು ಬೇಳೆ, ತೊಗರಿ ಬೇಳೆ, ಮೈಸೂರು ಬೇಳೆ. ಇಲ್ಲಿ ನೋಡ್ಬೋದು ಬಾದಾಮ್, ಆಲ್ಮೋಸ್ಟ್ ಒಂದು 100 ಗ್ರಾಮ್ಸ್ ಅಷ್ಟಿದೆ. ಎಲ್ಲಾನು ಅಷ್ಟೇ. ಇದು ಪಿಸ್ತಾ, ಇದನ್ನು ಅಷ್ಟೇ ಆಲ್ಮೋಸ್ಟ್ ಈ ಚಿಕ್ಕ ಸ್ಮಾಲ್ ಬೌಲಲ್ಲಿ ಒಂದೊಂದು ಕಪ್ ತಗೊಂಡಿದ್ದೀನಿ ಅಷ್ಟೇ. ವಾಲ್ನಟ್ ತಗೊಂಡಿದ್ದೀನಿ, ಇದು ಬ್ರೈನ್ ಡೆವಲಪ್ಮೆಂಟ್ಗೆ ಮಕ್ಕಳಿಗೆ ತುಂಬಾ ಒಳ್ಳೇದು. ಒಂದು 5 ರಿಂದ 6 ವಾಲ್ನಟ್ ತಗೊಂಡಿದ್ದೀನಿ ಅಷ್ಟೇ. ಮತ್ತೆ ಇದು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ಇದನ್ನು ಅಷ್ಟೇ ಒಂದು ಸ್ಮಾಲ್ ಬೌಲಲ್ಲೇ ತಗೊಂಡಿದ್ದೀನಿ. ಆಲ್ಮೋಸ್ಟ್ ನಿಯರ್ಲಿ ಎಲ್ಲ ಒಂದು 100 ಗ್ರಾಮ್ಸ್ ಅಷ್ಟೇ ಇದೆ ಅನ್ಸುತ್ತೆ, ನಾನು ಕಣ್ಣಳ್ತಲ್ಲಿ ತಗೊಂಡಿದ್ದೀನಿ. ಮತ್ತೆ ಇದು ವಾಟರ್ ಮೆಲನ್ ಸೀಡ್ಸ್, ಇದನ್ನು ಅಷ್ಟೇ ಒಂದು ಚಿಕ್ಕ ಬೌಲ್ ತಗೊಂಡಿದ್ದೀನಿ. ಮತ್ತೆ ಸನ್ಫ್ಲವರ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಇದಿಷ್ಟು ಸೀಡ್ಸು. ಮತ್ತೆ ಇದು ಬಂದು ಪಿಸ್ತಾ ಒಂದು ಬೌಲಲ್ಲಿ, ಬಾದಾಮ್, ವಾಲ್ನಟ್, ಗೋಡಂಬಿ, ಇದು ಅಷ್ಟೇ ಒಂದು 100 ಗ್ರಾಮ್ಸ್ ಅಷ್ಟು. ಮತ್ತೆ ಡೈಜೆಷನ್ ಆಗಬೇಕು, ಮತ್ತೆ ಕೋಲ್ಡು ಕಾಫ್ ಎಲ್ಲ ಆಗಬಾರ್ದು ಮಗುಗೆ ಅಂತ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 1/4 ಸ್ಪೂನ್ ಅಷ್ಟು, ಅಂದ್ರೆ ಒಂದು 4 ರಿಂದ 5 ಕಾಳು ಮೆಣಸು ತಗೊಂಡಿದ್ದೀನಿ. ಸೊ ಇದಿಷ್ಟು ಈಗ ತೊಳೆದು ಒಣಗಕ್ಕೆ ಹಾಕ್ಬಿಡೋಣ. ನೋಡ್ಬೋದು ಇವಾಗ ಕ್ಲಿಯರ್ ವಾಟರ್ ಆಗಿದೆ, ಅಂದ್ರೆ ಒಂದು 3 to 4 ಟೈಮ್ಸು ನೀಟಾಗಿ ಕಸ ಎಲ್ಲ ಹೋಗೋ ಥರ. ನಾನು ಅದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಸಪ್ರೇಟಾಗಿ ತೊಳೆದು ಸೋರ್ಲಾಕೋಣ ಅಂತ. ನೀಟಾಗಿ ಈ ಥರ ಕ್ಲಿಯರ್ ವಾಟರ್ ಬರೋ ಥರ ತೊಳ್ಕೊಬೇಕಾಗುತ್ತೆ. ತೊಳ್ಕೊಂಡಾದ್ಮೇಲೆ ಇದ್ರಲ್ಲಿ ಹಾಕೋತೀನಿ, ನೀಟಾಗಿ ನೀರೆಲ್ಲ ಸೋರೋಗ್ಬೇಕು. ಈ ಥರ ಜಾಲರಿ ಪಾತ್ರೆ, ಜಾಲರಿ ಬೋಸಿ ಏನಾರು ಇರುತ್ತಲ್ಲ, ಆ ಜಾಲರಿ ಒಳಗಡೆ ಈ ಥರ ನೀರೆಲ್ಲ ಇಳ್ಕೋಬೇಕು ಕೆಳಗಡೆ, ಆ ಥರ ಈ ಥರ ಸೋರ್ ಹಾಕೋಬೇಕು. ಸೊ ಈ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸು ತೊಳ್ಕೊಂಡು ಬರ್ತೀನಿ ಇದೇ ಥರ.
ಯಾಕೆ ಕ್ಲೀನಾಗಿ ತೊಳ್ಕೊಬೇಕು ಅಂತ ಹೇಳ್ತೀನಿ ಅಂದರೆ ನೋಡಿ ಇಲ್ಲಿ ಇದೆಲ್ಲ ತುಂಬ ಡೇಂಜರು ಕೆಮಿಕಲ್ಸು ನೋಡಿ ಹಿಂಗೆ. ಸೊ ಇದೆಲ್ಲ ಹೋಗಿ ಕ್ಲಿಯರ್ ವಾಟರ್ ಬರಬೇಕು. ಓಕೆ, ಇವಾಗ ಮಸೂರ್ ದಾಲು, ಹೆಸರು ಬೇಳೆ, ತೊಗರಿ ಬೇಳೆ ಇಷ್ಟನ್ನು ತೊಳೆದು ಕ್ಲೀನಾಗಿ ತೊಳೆದು ಸೋರಾಕಿಟ್ಟಿದ್ದೀನಿ. ಮೀನ್ ವೈಲ್ ಇದನ್ನು ಹಾಕೋದಕ್ಕೆ ಒಂದು ಬಟ್ಟೆ ಹಾಸ್ಕೊಂಡ್ಬಿಡೋಣ. ಈ ಥರ ಒಂದು ತುಂಬ ಸಾಫ್ಟ್ ಆಗಿರುತ್ತಲ್ಲ ಕಾಟನ್ನು, ಈ ಥರ ಸಾಫ್ಟ್ ಆಗಿರೋದು ಒಂದು ಕಾಟನ್ ಬಟ್ಟೆ ಚೆನ್ನಾಗಿ ಒಗೆದು ವಾಶ್ ಮಾಡಿ ಇಟ್ಕೋಬೇಕು. ಸೊ ಇದನ್ನ ಇವಾಗ ಹಾಸ್ಕೋತೀನಿ. ನೀರೆಲ್ಲ ಸೋರಾದ್ಮೇಲೆ ಇಲ್ಲಿ ಹಾರಾಕೋಣ. ಅಷ್ಟರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸಪ್ರೇಟ್ ಆಗಿ ವಾಶ್ ಮಾಡಿ ಹಾಕೋಬಿಡೋಣ. ಇದೆಲ್ಲ ಆಲ್ಮೋಸ್ಟ್ ತೊಳೆದು ಸಪ್ರೇಟಾಗಿ ತೊಳೆದು ಹಾಕ್ತೆ. ಇವಾಗ ಇದು ನೀರು ಸೋರಿದೆ. ಸೀಡ್ಸ್ ತೊಳೆದಿಟ್ಟಿದ್ದೀನಿ. ಪಂಪ್ಕಿನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು. ಸೊ ಇದನ್ನು ಸೋರ್ಲಾಕೊಂಡ್ಬಿಡ್ತೀನಿ. ಇವಾಗ ಇದನ್ನು ಹಾರಾಕಬೇಕು. ಸನ್ನಲ್ಲೂ ಮೇಲ್ಗಡೆ ಸನ್ಲೈಟಲ್ಲೂ ಒಣಗಿಸ್ಬೋದು. ಬಟ್ ದೆಂಟು ಇದು ಡ್ರೈ ಆಗಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅಷ್ಟೊತ್ತು ನಾವು ಆಚೆ ಕುತ್ಕೊಳ್ಳೋಕ್ಕಾಗಲ್ಲ. ಬೇರೆ ಏನಾದರೂ ಬರ್ಡ್ಸು ಅಥವಾ ಇನ್ಸೆಕ್ಟ್ಸ್ ಏನಾದರೂ ಬಂದರೆ ಪಾಪುಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಫಸ್ಟ್ ನಾನು ಇಲ್ಲಿ ಡ್ರೈ ಮಾಡ್ಕೊಬಿಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಒಂದು ½ an hour ಸನ್ ಡ್ರೈ ಮಾಡಿಕೊಂಡು ಆಮೇಲೆ ಒಂದ್ಸತಿ ಬಿಸಿ ಮಾಡ್ಕೋತೀವಿ ಬಾಣಲೆಯಲ್ಲಿ. ತೋರಿಸ್ತೀನಿ ನಾನು ನಿಮ್ಗೆ ಅದನ್ನ. ಆಮೇಲೆ ಒಂದ್ಸತಿ ಸನ್ ಡ್ರೈ ಮಾಡಿಕೊಂಡು ಮಿಲ್ಲು ಕೊಟ್ಟು ಕಳಿಸ್ತೀನಿ. ಸೊ ಇದಿಷ್ಟು ಇವಾಗ ಡ್ರೈ ಆಗೋದಕ್ಕೆ ಬಿಡೋಣ. ಓಕೆ, ಇದನ್ನೇ ಮರ್ತಿದ್ದೆ, ಮೆಣಸು ಜೀರಿಗೆ ಇದನ್ನು ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಅದನ್ನು ಹಾರಾಕ್ತೀನಿ. ಓಕೆ, ಮೆಣಸು ಜೀರಿಗೆನೂ ತೊಳೆದು ಸೋರಾಕೊಂಡು ತೊಗೊಂಬಂದೆ. ಒಂದು ಸ್ಪೂನ್ ಅಷ್ಟೇ ಜೀರಿಗೆ ಹಾಕಿದ್ದೀನಿ. ಒಂದು 10 ರಿಂದ 15 ಕಾಳು ಮೆಣಸಿದೆ. ತುಂಬ ಮಾಡ್ತಿದ್ದೀವಲ್ವಾ, ಬ್ಯಾಲೆನ್ಸ್ ಆಗುತ್ತೆ, ಏನು ಖಾರ ಬರಲ್ಲ ಅದು. ಸೊ ಇದು ಓವರ್ ನೈಟ್ ಡ್ರೈ ಆಗೋಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ಡ್ರೈ ಆಗಿತ್ತು ಬೆಳಿಗ್ಗೆ ಅಷ್ಟರಲ್ಲಿ. ಆಮೇಲೆ ಇದನ್ನು ತೊಗೊಂಡೋಗಿ ಸನ್ನಲ್ಲಿ ಬಿಸಿಲಲ್ಲಿ ಒಂದು ½ an hour 1 hour ಒಣಗಾಕ್ತೆ ಅಷ್ಟೇ. ಒಂದು ವೇಲ್ ಹಾಕಿ ಅದ್ರ ಮೇಲೆ ಇದು ಒಣಗಿರುತ್ತಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕಿಬಿಟ್ಟು ಅದನ್ನು ವೇಲ್ನ ಮುಚ್ಚಿ ಸುತ್ತ ಏನಾದರೂ ಕಲ್ಲೋ ಏನಾದರೂ ಇಡ್ತೀವಿ. ಸೊ ದಟ್ ಇನ್ಸೆಕ್ಟ್ಸ್ ಎಲ್ಲ ಏನು ಬರಲ್ಲ, ಬರ್ಡ್ಸ್ ಎಲ್ಲ ಬಂದು ತಿನ್ನಲ್ಲ ಅಂತ. ಆ್ಯಂಡ್ ದೆನ್ ಅದನ್ನು ಬಾಣಲಿಲಿ ಬಿಸಿ ಮಾಡಿ ಮಿಲ್ಲಿಗೆ ತೊಗೊಂಡೋಗಿ ನೈಸಾಗಿ ಪೌಡರ್ ಮಾಡಿಸ್ಕೊಂಡು ಬಂದಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ ಇಲ್ಲಿ ಮಿಸ್ ಆಗಿದೆ, ಮಾಡ್ಕೊಳಕ್ಕಾಗಿಲ್ಲ. ಸೊ ನಾನು ನಿಮಗೆ ಒಂದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ರೈಸ್ ಸೆರೆಲಾಕ್ ಹೆಂಗಾಗಿದೆ ಅಂತ. ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ. ಇದು ಹೆಂಗೆ ಮಾಡೋದು, ಎಷ್ಟು ಸ್ಪೂನು ಸೆರೆಲಾಕ್ ಪೌಡರ್ ಹಾಕಬೇಕು, ಎಷ್ಟು ವಾಟರ್ ಹಾಕಬೇಕು, ಎಷ್ಟು ಕನ್ಸಿಸ್ಟೆನ್ಸಿಲಿ ಮಾಡಬೇಕು ಅಂತ ಎಲ್ಲ ಹೊಸ ಅಮ್ಮಂದಿರಿಗೆ ಇದನ್ನು ಶೇರ್ ಮಾಡಿ. ಮೇ ಬಿ ಅವರಿಗೆ ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.